ಹಾಯ್, ವೆಲ್ಕಮ್ ಟು ರೋಮಾ ಎಂಬ್ರಾಯ್ಡರಿ ಮಿಷನ್ಸ್. ಇವತ್ತು ನಮ್ ಕಸ್ಟಮರ್ ಒಬ್ರು ಬಂದಿದ್ದಾರೆ, ಪ್ರಿಯಾಂಕಾ ಅಂತ. ಇವ್ರದ್ದು ನಾವು ಲೈವ್ ಎಕ್ಸಾಂಪಲ್ ಎಷ್ಟೊಂದ್ ಜನಕ್ಕೆ ಹೇಳಿದೀವಿ. ಇವಾಗ ಇವ್ರದ್ದು ರಿವ್ಯೂ ತಗೊಳ್ಳೋಣ. ಯಾವ ತರ ಹೆಂಗ್ ಅನಿಸ್ತು ನಮ್ಮ ಮಿಷನ್ ತಗೊಂಡು, ಯಾವ ತರ ಬಿಸ್ನೆಸ್ ಮಾಡ್ತಿದ್ದಾರೆ, ಮತ್ತೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅವ್ರು ಈ ಫೀಲ್ಡ್ ಅಲ್ಲಿ ಹೇಗಿದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ. ಇವರು ನಮ್ಮ ಪ್ರಿಯಾಂಕಾ ಅವರು. ಹಾಯ್ ಪ್ರಿಯಾಂಕಾ ಅವರೇ, ಹಾಯ್ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೇಗ್ ನಡೀತದೆ ಬಿಸ್ನೆಸ್? ತುಂಬಾ ಚೆನ್ನಾಗಿ ನಡೀತಿದೆ ಸರ್. ಓಕೆ. ಇವರು ನಮ್ಮ ಹತ್ರ ಬಂದ್ಬಿಟ್ಟು ಬೀಡ್ಸ್ ಎಂಬ್ರಾಯ್ಡರಿ ಮಿಷನ್ ತಗೊಂಡಿದ್ದಾರೆ. ಸೊ ಫಸ್ಟ್ ಕೇಳೋಣ ಮಿಷನ್ ಹೇಗಿತ್ತು ಏನಂತ. ಸೊ ಮಿಷನ್ ಹೇಗಿತ್ತು? ತುಂಬಾ ಚೆನ್ನಾಗಿ ರನ್ ಆಗ್ತಿದೆ. ಒಂದ್ ಬೀಡ್ಸ್ ಇದಾದ ನೀವು ಅದು ಹೆಂಗ್ ಪಾಯಿಂಟ್ ಔಟ್ ಮಾಡಿ ಇದ್ ಮಾಡ್ಬೇಕು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಬೀಡ್ಸ್ ಎಲ್ಲ ಏನ್ ಕಂಪ್ಲೇಂಟ್ ಏನಿಲ್ಲ? ಏನಿಲ್ಲ ಕಂಪ್ಲೇಂಟ್. ತುಂಬಾ ಜನ ಹೇಳ್ತಾರೆ ಬೀಡ್ಸ್ ಮಿಷನ್ ತಗೊಂಡ್ರೆ ಪ್ರಾಬ್ಲಮ್ ಬರುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಏನಿಲ್ಲ ಸರ್. ನೀವು ಅಷ್ಟೇ ಇದ್ರಾಗಿ ನಮ್ಗೆ ಹೇಳ್ಕೊಡ್ತೀರಾ ಸರ್. ಏನೇ ಪ್ರಾಬ್ಲಮ್ ಬಂದ್ರು ಒಂದ್ ಅದ್ ಎಕ್ಸಾಂಪಲ್ ನೀವು ನಮ್ಗೆ ಹೇಳಿ ರೆಡಿ ಮಾಡಿಸ್ತೀರಾ. ಮಾಡ್ಬೇಕು ಇಂಪಾಸಿಬಲ್ ಏನು ಪಾಸಿಬಲ್ ಮಾಡಿಸ್ತೀರಾ. ಓಕೆ. ಮತ್ತೆ ವರ್ಕ್ ಕ್ವಾಲಿಟಿ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿ ಬರ್ತಿದೆ. ಚೆನ್ನಾಗಿ ಬರ್ತಿದ್ಯಾ? ಐ ಆಮ್ ನಾರ್ಮಲ್ ಮಿಷಿನ್ ವರ್ಕ್ ಅಲ್ಲಿ ಅಂತ ಯಾರು ಹೇಳಲ್ಲ. ಹ್ಯಾಂಡ್ ವರ್ಕ್ ಸೇಮ್ ಕೈಯಲ್ಲಿ ಹಾಕಿರೋದಂತ ತುಂಬಾ ಜನ ನನ್ ಕಸ್ಟಮರ್ ಹೇಳಿದ್ದಾರೆ. ಓಕೆ, ಗುಡ್. ಕೈಯಲ್ಲಿ ಹಾಕಿರೋ ತರನೇ ಇದೆ, ಚೆನ್ನಾಗಿದೆ. ಮತ್ತೆ ಇವಾಗ ನೀವು ಆಲ್ರೆಡಿ ನಿಮ್ಮ ಹತ್ರ ಮಿಷನ್ ಇತ್ತಲ್ಲ, ಇದೆ. ಸೊ RRR ಮಿಷನ್ ತಗೊಂಡಿದ್ದೀರಾ. ಸೊ ಮಿಷನ್ ನೀವು ಅದನ್ನ ತಗೊಂಡು ಎಷ್ಟು ದಿನ ಆದ್ಮೇಲೆ ಇದು ತಗೊಂಡಿದ್ದೀರಾ? ತಗೊಂಡ್ 1.5 year ಆದ್ಮೇಲೆ. 1.5 year ಆದ್ಮೇಲೆ. ಸೊ ಬಿಸ್ನೆಸ್ ಎಲ್ಲ ಹೇಗಿತ್ತು? ನಮ್ಗೆ ಚೆನ್ನಾಗಿದೆ ಸರ್. ಇವಾಗ ನಿಮ್ದು ಮಿಷಿನ್ ಚೆನ್ನಾಗಿದೆ. ಇನ್ನೊಂದು ಮಿಷಿನ್ ಆಗ್ಬೇಕು ಅಂತಾನು ಇವಾಗ ಅನ್ಕೊಂಡಿದೀವಿ. ಬೀಡ್ಸ್ ಇದನ್ನ ಸ್ವಲ್ಪ ಇಂಪ್ರೂವ್ ಆದ್ಮೇಲೆ ಅದು ಇನ್ನೊಂದು ಮಿಷಿನ್ ನೋಡಿದ್ರಲ್ಲ. ಸೊ ಇವರು ಆಲ್ರೆಡಿ 1.5 year ಇಂದ ಒಂದ್ ಮಿಷನ್ ಇಟ್ಕೊಂಡು ಮಾಡ್ತಾ ಇದ್ರು. ಅದಾದ್ಮೇಲೆ ನಮ್ಮ ಮಿಷನ್ ತಗೊಂಡಿದ್ರು ಅಪ್ಗ್ರೇಡೇಷನ್ ಅಂತ, ಲೈಕ್ ಬೀಡ್ಸ್ ಎಂಬ್ರಾಯ್ಡರಿ ಮಿಷನ್ ತಗೊಂಡ್ರು. ಇವಾಗ ಮತ್ತೆ ಇನ್ನೊಂದ್ ಮಿಷನ್ಗೂ ರಿಕ್ವೈರ್ಮೆಂಟ್ ಇವಾಗ ಬರ್ತಾ ಇದೆ ಅಂತ. ಸೊ ಅಷ್ಟು ಆರ್ಡರ್ಸ್ ಬರ್ತಾ ಇದೆ. ಬಟ್ ಏನಂತಂದ್ರೆ ಇದು ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ. ಅದೇ ಲೆವೆಲ್ ಆಫ್ ಡೆಡಿಕೇಶನ್ ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಪ್ಯಾಷನ್ ಇರ್ಬೇಕು, ಅವಾಗ್ಲೇ ಅದ್ ಮಾಡಕ್ ಆಗೋದು. ನಾನು ಯಾಕೆ ಲೈವ್ ಎಕ್ಸಾಂಪಲ್ ಆಗಿ ಎಷ್ಟೊಂದ್ ಜನಕ್ಕೆ ನಾನು ಹೇಳ್ತೀನಿ ಅಂತಂದ್ರೆ, ಇವ್ರು ಬಂದ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರು ಆಲ್ಮೋಸ್ಟ್ ಚಿಕ್ಕ ಮಕ್ಳು ಇದ್ರು. ಲೈಕ್ 1 year ಇತ್ತ ಮಗುಗೆ, 5 months. ಸೊ 5 months ಮಗುನ ಇಟ್ಕೊಂಡು ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಸೇರ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾರೆ. ಅದು ಡೇ ಅಂಡ್ ನೈಟ್ ಮಾಡ್ತಾರೆ. ಇದು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ತುಂಬಾ ಜನ ಬಂದ್ಬಿಟ್ಟು ಏನೋ ಲೈಕ್ ಮಿಷನ್ ತಗೊಂಡಿದೀವಿ ಬಿಸ್ನೆಸ್ ಮಾಡೋಣ ಅಂತ ತಗೊಂಡ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಟ್ ಏನಂತಂದ್ರೆ ಇವರು ಇದರಲ್ಲಿ ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಡೇ ಅಂಡ್ ನೈಟ್ ರನ್ ಮಾಡ್ತಾ ಇದ್ದಾರೆ. ಸೊ ಆ ತರ ನೋಡಿದಾಗ ನಮ್ಗೆ ಇವ್ರದ್ದು ಒಂಥರ ಇನ್ಸ್ಪೈರಿಂಗ್ ಸ್ಟೋರಿ ಅನಿಸ್ತು. ಇವ್ರ ಮಿಷನ್ ಡೆಲಿವರಿ ಕೊಟ್ಟಿದ್ದು ನಾನೇ, ಡಿವೈಸ್ ಇನ್ಸ್ಟಾಲ್ ಮಾಡಿದ್ದು ನನಗೆ. ಅದು ಪರ್ಟಿಕ್ಯುಲರ್ ರೀಸನ್ ಏನಂತಂದ್ರೆ ನೋಡ್ಬೇಕು ಇವ್ರದ್ದು ಹೇಗಿತ್ತು, ಹೇಗ್ ಮಾಡ್ತಾ ಇದಾರೆ ಅಂತ ನೋಡ್ಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಅನಿಸ್ತು. ಸೊ ಅದನ್ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ಇವ್ರದ್ದು ತುಂಬಾ ಜನಕ್ಕೆ ನಾವು ಲೈವ್ ಎಕ್ಸಾಂಪಲ್ ಆಗಿ ನಾವು ಹೇಳಿದ್ವಿ. ಸೊ ಹೇಳಿ, ಇವಾಗ ನೀವು ಯಾವ ತರ ಸ್ಟಾರ್ಟ್ ಮಾಡಿದ್ರ ನಿಮ್ ಜರ್ನಿನ? ಸರ್ ತುಂಬಾ ಕಷ್ಟ ಅನ್ಕೊಂಡೇ ಇದ್ವಿ. ತುಂಬಾ ಕಷ್ಟ ಆಗುತ್ತೆ ಏನೋ ಎಲ್ಲ. ಬಟ್ ನೀವು ರೆಸ್ಪಾಂಡ್ ಮಾಡೋದು ನೋಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀನಿ. ನಾನು 12 o'clock ಅಲ್ಲಿ ಕೂಡ ಕಾಲ್ ಮಾಡಿ ನಿಮ್ಗೆ ಡಿಸ್ಟರ್ಬ್ ಮಾಡಿದೀನಿ. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೆ. ಅವಾಗ ಕೂಡ ನಮ್ ಕೈಯಲ್ಲೇ ನಿಮ್ ಬರಕ್ ಆಗ್ಲಿ ಅಂದ್ರೆ ನಮ್ ಕೈಯಲ್ಲೇ ನೀಟಾಗಿ ಎಲ್ಲ ಏನೇನು ಇದು ಮಾಡ್ಬೇಕು ಅದೆಲ್ಲ ಟ್ರೈ ಮಾಡ್ಸಿದೀರಾ ಚೆನ್ನಾಗಿ. ಇವಾಗ ನಮ್ಗೆ ಡಿಸೈನ್ಸ್ ಅಷ್ಟೇ, ನಾವ್ ಯಾವ ತರ ಮಾಡ್ಕೋಬೇಕು ನೀವು ನಮ್ ಚೆನ್ನಾಗಿ ಹೇಳ್ಕೊಡ್ತೀರಾ. ಒಂದು ಯಾವ ಪ್ಯಾಟರ್ನ್ಸ್ ಇವಾಗ ನೀವು ಇದ್ ಬರಲ್ಲ ಅಂತಂದ್ರೆ ಇದು ಬರುತ್ತೆ ಅಂತ ನೀವು ಹೇಳಿದೀರಾ ನಮ್ಗೆ. ಹಂಗಾಗಿ ತುಂಬಾ ಇಷ್ಟ ಆಯ್ತು. ಸಪೋರ್ಟ್ ಅಂತೂ ಚೆನ್ನಾಗಿ ಸಿಕ್ತು. ಬೇರೆ ನಾನ್ ಕಂಪೇರ್ ಮಾಡಿ ಬೇರೆ ಮಿಷನ್ಸ್ ನಾನು ತುಂಬಾ ವಿಚಾರಿಸಿದೀನಿ. ವಿಚಾರಿಸಿರೋದೆಲ್ಲ ಡಿಸೈನ್ ಇದ್ ಮಾಡ ಸೇಮ್ ಏನಿದೆಯೋ ಅದ್ ಮಾತ್ರನೇ ನಾವು ಎಕ್ಸ್ಟೆಂಡ್ ಮಾಡಕ್ಕಾಗಲ್ಲ ಮತ್ತೆ ಡಿಕ್ರೀಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ದ್ರಲ್ಲಿ ಎಲ್ಲಾ ತರ ಮಾಡ್ಕೊಳೋ ಆಪ್ಷನ್ ಇದೆ. ಬಟ್ ಡಿಫ್ರೆಂಟ್ ಆಗಿ ವರ್ಕ್ ಮಾಡೋದು ಪ್ಯಾಟರ್ನ್ಸ್ ನೀವು ಹೇಳ್ಕೊಡ್ತೀರಾ. ಬಟ್ ಡಿಸೈನ್ಸ್ ನಾವೇ ಮಾಡ್ಕೊಳೋದ್ರಿಂದ ನೀವು ಸಾಫ್ಟ್ವೇರ್ ಕೂಡ ನಮ್ಗೆ ಹೇಳ್ಕೊಡ್ತೀರಾ. ತುಂಬಾ ಚೆನ್ನಾಗಿದೆ. ಸೊ ಸಾಫ್ಟ್ವೇರ್ ಆಕ್ಚುಲಿ ಇವ್ರಿಗೂ ಸಾಫ್ಟ್ವೇರ್ ಸಿಕ್ಕಿದೆ ಇವಾಗಲ್ಲ, ತುಂಬಾ ದಿನ ಮುಂಚೆನೆ ಇವ್ರಿಗೆ ಸಿಕ್ಕಿದೆ. ನಮ್ ಸ್ಟಾರ್ಟಿಂಗ್ ಬಂದವಾಗ ಹೇಳಿದ್ರೆ ಸಾಫ್ಟ್ವೇರ್ ಸಿಗುತ್ತೆ ಅಂತ. ಸಾಫ್ಟ್ವೇರ್ ನಿಮ್ಗೆ ಏನಿದ್ರು ಸಾಫ್ಟ್ವೇರ್ ಕಲ್ತ್ರೆ ನಿಮ್ಗೆ ಇನ್ನ ಈಸಿ ಆಗುತ್ತೆ ಮಾಡೋದು. ನಿಮ್ಗೂ ಪ್ಯಾಟರ್ನ್ಸ್ ಅವ್ರು ಬಿಸಿ ಇದ್ರು ಕೂಡ ನಮ್ ಮಾಡ್ಕೋಬಹುದು ಅಂತ ನಮ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ನೋಡಿದ್ರಲ್ಲ, ಸಾಫ್ಟ್ವೇರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಎಲ್ಲಾ ಡಿಸೈನ್ ಸಿಗುತ್ತೆ. ಬಟ್ ನೀವು ಯುನಿಕ್ ಆಗಿ ಇರ್ಬೇಕಂತಂದ್ರೆ ಈ ತರ ಒಂದು ಡಿಸೈನಿಂಗ್ ಸಾಫ್ಟ್ವೇರ್ ಇದ್ರೇನೆ ನೀವು ಮಾರ್ಕೆಟ್ ಅಲ್ಲಿ ಯುನಿಕ್ ಆಗಿರ್ತೀರಾ. ಅಟ್ ದ ಸೇಮ್ ಟೈಮ್ ಕಸ್ಟಮರ್ ಗೆ ಯಾವ ತರ ಬೇಕಂತಂದ್ರೇನು ಅದು ಎಲ್ಲಾ ತರನು ನೀವು ಇದರಲ್ಲಿ ನೀವು ಡಿಸೈನಿಂಗ್ ಮಾಡ್ಕೋಬಹುದು. ಸೊ ಹೇಳಿ, ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಎಂಬ್ರಾಯ್ಡರಿ ಮಿಷನ್ ಇಟ್ಟಿರ್ತೀರಾ. ಸೊ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿದಿರಾ? ಸರ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಪ್ರಾಬ್ಲಮ್ಸ್ ಬರೋದು ನಮ್ಗೆ ಇವಾಗ RRR ಹಾಕಿದ್ವಿ. RRR ಹಾಕಿದಾಗ ನೀಟಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಯಾಕಂದ್ರೆ ನಾನ್ ನೋಡಿದೀನಿ 1.5 year ನಾವು ನನ್ ಮಗ ಚಿಕ್ಕ ಮಗು ಅವಾಗ, ಅವ್ನ್ 9 months ಬೇಬಿ. ಅವಾಗ ನಾವು ಆ ಮಿಷಿನ್ ತಗೊಂಡವಾಗ ಅವ್ನ್ 9 months ಬೇಬಿಯಲ್ಲಿ ಅವ್ರು 1 day ಬಂದ್ ಹಾಫ್ ಡೇ ಟ್ರೈನಿಂಗ್ ಕೊಟ್ರು, ಬಿಟ್ರೆ ನಮ್ಗೆ ಏನೋ ಟ್ರೈನಿಂಗ್ ಕೊಡ್ಲಿಲ್ಲ. ಹಂಗಾಗಿ ಅದ್ ನಮ್ಗೆ ನಿಜ ತುಂಬಾ ನೋಡಿದ್ವಿ, ನಮ್ಗೇನೋ ಅಷ್ಟೊಂದು ಸರ್ವಿಸ್ ಇಷ್ಟ ಆಗಿಲ್ಲ. ಆಮೇಲೆ ಮ್ಯಾಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಈ ಮಿಷಿನ್ ತಗೋಬೇಕು ಅಂದ್ರೆ. ಬಟ್ ನೀವು ಅವಾಗ ನಾವು ಲಾಸ್ಟ್ ಇಯರ್ ಈ ಟೈಮ್ ನಾವು ಬಂದು ಮಿಷಿನ್ ಬುಕ್ ಮಾಡಿದ್ದು. ಈಗ ಹತ್ತತ್ರ 1 year ಆಗ್ತಾ ಹೋಗುತ್ತೆ ನಿಮ್ ಮಿಷಿನ್ ನಾವು ಇದ್ ಮಾಡಿ. ಬಟ್ ಚೆನ್ನಾಗಿ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ನಿಮ್ ರೆಸ್ಪಾನ್ಸ್ ಬೇಕು ಸರ್. ನಮ್ಗೆ ಯಾರೇ ಕಸ್ಟಮರ್ಸ್ ಆಗ್ಲಿ ರೆಸ್ಪಾಂಡ್ ನೀವು ಹೆಂಗ್ ಕೊಡ್ತೀರಾ ಅನ್ನೋದ್ರ. ಬಟ್ ತುಂಬಾ ರೆಸ್ಪಾನ್ಸ್ ಮಾತ್ರ ಮಾಡ್ತೀರಾ ನೀವು. ಎಷ್ಟೇ ಟೈಮ್ ಅಲ್ಲಿ ಫ್ರೀ ಇಲ್ಲ ಅಂದ್ರೂ ಕಾಲ್ ಮಾಡಿ ನೆಕ್ಸ್ಟ್ ಆಗ 5 minutes half an hour ಅಂತ ಹೇಳ್ತೀರಾ. ಮತ್ತೆ ರಿಟರ್ನ್ ನೀವು ಕಾಲ್ ಮಾಡಿ ನಮ್ಗೆ ರೆಸ್ಪಾಂಡ್ ಮಾಡ್ತೀರಾ. ರೆಸ್ಪಾಂಡ್ ಮಾಡೋದೇ ಇಂಪಾರ್ಟೆಂಟ್. ಬೇಕಾದ್ರೆ ಹೇಳ್ಬೇಕಂದ್ರೆ
ಮಿಷಿನ್ಸ್ ಎಲ್ಲರೂ ಮಾಡ್ತಾರೆ ಬಟ್ ರೆಸ್ಪಾನ್ಸ್ ಇಂಪಾರ್ಟೆಂಟ್ ಅಲ್ವಾ. ನಮಗ್ ಕೇಳಿದ ತಕ್ಷಣ ಇವಾಗ ನಮ್ಗೆ ಅರ್ಜೆಂಟ್ ಇರುತ್ತೆ ಬ್ಲೌಸಸ್, ನಾವ್ ಹಾಕ್ತಾ ಇರ್ತೀವಿ, ನೀವು ಅವಾಗ ರೆಸ್ಪಾಂಡ್ ಮಾಡಿಲ್ಲ ನಮ್ಗೇನು ಇರುತ್ತೆ ನೋಡಿ, ಮಿಷಿನ್ಸ್ ಮಾತ್ರ ತಗೊಂಡವರೆಗೂ ಸೇಲ್ ಮಾಡ್ಬಿಟ್ರು, ಆಮೇಲೆ ನೋಡಿ ರೆಸ್ಪಾಂಡ್ ಮಾಡಲ್ಲ ಅನ್ನೋ ನಮ್ಮ ಮೈಂಡ್ ಬರುತ್ತೆ. ಬಟ್ ನೀವು ರೆಸ್ಪಾಂಡ್ ಮಾಡ್ತೀರಾ, ಅದೊಂದು ತುಂಬಾ ನೀವು ಇಮಿಡಿಯೇಟ್ ಒಂದ್ 10 minutes ಆದ್ರೆ ಗ್ಯಾಪ್ ತಗೊಂಡು ನೀವು ಕಾಲ್ ಮಾಡ್ತೀರಾ ನಮ್ಗೆ. ನೀವು ಡ್ರೈವಿಂಗ್ ಅಲ್ಲಿ ಇದ್ರು ಒಂದ್ 10 minutes ಗ್ಯಾಪ್ ತಗೊಂಡು ನಮ್ಗೆ ಕಾಲ್ ಮಾಡ್ತೀರಾ. ಸೊ ನೋಡಿದ್ರಲ್ಲ, ಸ್ಟಾರ್ಟಿಂಗ್ ಯಾರೇ ಮಿಷನ್ ತಗೊಂಡ್ರೇನೋ ಅವ್ರಿಗೆ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಅಟ್ಲೀಸ್ಟ್ ಅವ್ರಿಗೆ ಸರ್ವಿಸ್ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಬಟ್ ಏನಂತಂದ್ರೆ ಫಸ್ಟ್ ಅವ್ರಿಗೆ ನಾವು ಕನ್ವಿನ್ಸಿಂಗ್ ಆಗಿ ಇರ್ಬೇಕು. ಯಾವ ತರ ಅಂತಂದ್ರೆ ಇವಾಗ ಅವ್ರಿಗೆ ಏನೋ ಪ್ರಾಬ್ಲಮ್ ಬಂದ್ರೆ ಅದ್ರಲ್ಲಿ ಗೊತ್ತಿರಲ್ಲ, ಯಾಕಂದ್ರೆ ಇದು ಹೊಸ ಫೀಲ್ಡ್. ಸೊ ಹಂಗಾಗಿ ಅವ್ರಿಗೆ ನಾವು ಪ್ರಾಪರ್ ಗೈಡೆನ್ಸ್ ಕೊಟ್ರೆ ಅವ್ರು ಖಂಡಿತ ಮುಂದಕ್ಕೆ ಹೋಗ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಾವು ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದ್ವಿ, ಎಂಬ್ರಾಯ್ಡರಿ ಮಿಷನ್ ಅಲ್ಲಿ 1 lakh ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ. ಬಟ್ ತುಂಬಾ ಜನ ಕಮೆಂಟ್ಸ್ ಬಂತು, ಇಲ್ಲ ಆಗೋದಿಲ್ಲ, ತುಂಬಾ ಕಷ್ಟ, ಇದು ಫೇಕ್, ಅದು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಕಸ್ಟಮರ್ನ ಕೇಳೋಣ, ಅವ್ರು ಎಷ್ಟು ಅರ್ನ್ ಮಾಡ್ತಿದ್ದಾರೆ, ಸೊ 1 lakh ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಪ್ರಿಯಾಂಕಾ ಅವರೇ ಹೇಳಿ, ನಿಮ್ಮ ಅರ್ನಿಂಗ್ಸ್ ಇವಾಗ ಎಷ್ಟಿದೆ ಮಂತ್ಲಿ? ನಮ್ಗೆ 2.5 ಮೇಲೆ ಆಗದೆ ಸರ್. ನೋಡಿದ್ರ 2.5 lakhs ಅವರು ಅರ್ನ್ ಮಾಡ್ತಿದ್ದಾರೆ. ಎಷ್ಟು? 2 ಮಿಷನ್ ಇಂದ. 2 ಮಿಷನ್ ಇಂದ ಒಂದು ಬಂದ್ಬಿಟ್ಟು ನಾರ್ಮಲ್ ಥ್ರೆಡ್ ಎಂಬ್ರಾಯ್ಡರಿ ಮಿಷನ್ ಇಟ್ಕೊಂಡಿದ್ದಾರೆ, ಇನ್ನೊಂದು ಬಂದ್ಬಿಟ್ಟು ಬೀಡ್ಸ್ ಎಂಬ್ರಾಯ್ಡರಿ ಮಿಷನ್ ಇಟ್ಕೊಂಡಿದ್ದಾರೆ. ಸೊ ನೀವು ನಮ್ದು ಹಾರ್ಡ್ ವರ್ಕ್ ನಾವು ಕಸ್ಟಮರ್ಸ್ ನ ಹೆಂಗ್ ಇದ್ ಮಾಡ್ತೀವೋ ಆ ತರ ಪ್ರಾಬ್ಲಮ್. ಇವಾಗ ಹೋಲ್ಸೇಲ್ ಆಗಿ ಮಾಡಿದ್ರೆ ಆಲ್ಮೋಸ್ಟ್ ಕಸ್ಟಮರ್ಸ್ ಬರ್ತಾರೆ, ಬಟ್ ನಾವು ಹೋಲ್ಸೇಲ್ ಇರೋದ್ರಿಂದ ಕಸ್ಟಮರ್ಸ್ ಬರ್ತಾರೆ, ನಮ್ ಫಿನಿಶಿಂಗ್ ಹಂಗೆ ಬರುತ್ತೆ, ಕಸ್ಟಮರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಜಾಸ್ತಿ ಬರ್ತಾರೆ. ಹಂಗಾಗಿ ತುಂಬಾ ವರ್ಕ್ ಆಗ್ತಿದೆ ಸರ್. ನಮ್ಗೇನೋ ಲಾಸ್ ಏನ್ ಅನ್ಸ್ತಿಲ್ಲ, ನಡೀತಾ ಇದೆ ಆರಾಮಾಗಿ. ನೋಡಿ, ಬಟ್ ಏನಂತಂದ್ರೆ ಕಂಡೀಷನ್ ಅವ್ರಿಗೆ ಆ ಇಂಟ್ರೆಸ್ಟ್ ಇಂದ ಡೆಡಿಕೇಶನ್ ಇಂದ ಮಾಡ್ಬೇಕು, ಅವಾಗ್ಲೇ ಮಾಡಕ್ ಆಗೋದು. ಇನ್ನೊಂದು ಅವ್ರ ಏನಂತಂದ್ರೆ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದಾರೆ. ಸೊ ಡೇ ಎಲ್ಲ ಇವರು ಪ್ರಿಯಾಂಕಾ ಅವ್ರು ನೋಡ್ಕೊಂಡ್ರೆ, ಅವ್ರ ಹಸ್ಬೆಂಡ್ ಸೋಮ ಅವ್ರು ಬಂದ್ಬಿಟ್ಟು ನೈಟ್ ಶಿಫ್ಟ್ ಮಾಡ್ತಾರೆ. ನೀವು ನಂಬಕ್ಕಾಗಲ್ಲ, ಆ ರೇಂಜ್ ಅವ್ರಿಗೆ ಡೆಡಿಕೇಶನ್ ಇಟ್ಕೊಂಡು ಈ ತರ ಪ್ಲಾನಿಂಗ್ ಇಟ್ಕೊಂಡು ಅವರು ಮಾಡ್ತಾ ಇದಾರೆ. ಮಿಷನ್ಗೆ ಅಂತೂ 24 hours ಕೆಪಾಸಿಟಿ ಇರುತ್ತೆ. ಸೊ ಆ 24 hour ಕೆಪಾಸಿಟಿ ಇದ್ರೆ ಆ ಕೆಪಾಸಿಟಿ ತಕ್ಕಟ್ಟು ನಾವು ವರ್ಕ್ ಅಸೈನ್ ಮಾಡ್ಬೇಕು. ಸೊ ಅದು ಜವಾಬ್ದಾರಿ ನಮ್ದೇನೆ. ಸೊ ನೋಡಿದ್ರಲ್ಲ, ಸೊ 2.5 lakh ವಿತ್ 2 ಮಿಷನ್ಸ್ ಡೇ ಅಂಡ್ ನೈಟ್ ಅವ್ರು ಮಾಡ್ತಾ ಇದಾರೆ. ಸೊ ಇವಾಗ ಅವ್ರು ಎಂಬ್ರಾಯ್ಡ್ ಲೈಕ್ ವಿತ್ ಬೀಡ್ಸ್ ಅನ್ನು ತಗೊಂಡಿದ್ದಾರೆ. ಸೊ ಬೀಡ್ಸ್ ಅಲ್ಲಿ ಅವ್ರಿಗೆ ಇನ್ಕಮ್ ಜಾಸ್ತಿ ಆಯ್ತಾ ಅನ್ನೋದು ನೋಡೋಣ. ಸೊ ಹೇಳಿ, ಇವಾಗ ಬೀಡ್ಸ್ ಎಂಬ್ರಾಯ್ಡರಿ ಮಿಷನ್ ತಗೊಂಡಿದ್ರ? ಅದಕ್ಕೆ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಥ್ರೆಡ್ ಎಂಬ್ರಾಯ್ಡರಿ ಅದು ಆಗೋದು ಟೈಮಿಂಗ್ಸ್ ಗಿಂತ ಬೀಡ್ಸ್ ಎಂಬ್ರಾಯ್ಡರಿನೇ ಮುಂಚೆ ಆಗ್ಬಿಡುತ್ತೆ. ಬಟ್ ಅಂದ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಕಸ್ಟಮರ್ಸ್. ಇವಾಗ ನಾವು ಆಲ್ಮೋಸ್ಟ್ ಇವಾಗ ಥ್ರೆಡ್ ಎಂಬ್ರಾಯ್ಡರಿ ಆಗಿಲ್ಲ ಅಂದ್ರೆ ಸಿಂಪಲ್ ಬೀಡ್ಸ್ ವರ್ಕ್ ಒಂದು ಬೇಗ ಆಗ್ಬಿಡುತ್ತೆ ಅಂತ ಅದಾಗ್ಬಿಟ್ಟು ನಾವು ಸ್ಟಿಚ್ ಮಾಡಿಸಿ ಕೊಟ್ಟಿದ್ರೆ ನಾವು ಇನ್ಕಮ್ ಚೆನ್ನಾಗಿ ಬರುತ್ತೆ. ಬೀಡ್ಸ್ ನಾರ್ಮಲ್ ಮಿಷಿನ್ ಥ್ರೆಡ್ ವರ್ಕ್ ಗಿಂತ ಬೀಡ್ಸ್ ಎಂಬ್ರಾಯ್ಡರಿ ತುಂಬಾ ಚೆನ್ನಾಗಿದೆ. ಬಟ್ ಫಿನಿಶಿಂಗ್ ಬರುತ್ತೆ, ಶೇಡ್ ಆಗಲ್ಲ. ನಾವ್ ಹೇಳ್ತೀವಿ ಬೀಡ್ಸ್ ಶೇಡ್ ಆಗಲ್ಲ, ಅವ್ರು ಚೆನ್ನಾಗಿರೋ ಕ್ವಾಲಿಟಿ ಕೊಡ್ತಾರೆ. ಕ್ವಾಲಿಟಿ ಮೇಲೆ ಕಾಸ್ಟ್ ಇರುತ್ತೆ, ಕಾಸ್ಟ್ ಮೇಲೆ ಕ್ವಾಲಿಟಿ. ಹೇಳ್ಬೇಕಂದ್ರೆ ಕಾಸ್ಟ್ ಹೆಂಗಿರುತ್ತೆ ಕ್ವಾಲಿಟಿ ಹಂಗಿರುತ್ತೆ. ಕ್ವಾಲಿಟಿ ಮೇಲೆ ನಾವು ವರ್ಕ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಮಾಡಬಹುದು. ಸೊ ನೀವು ಬೀಡ್ಸ್ ಎಲ್ಲ ಮಾಡ್ತಿದ್ರಲ್ಲ, ದಿನಕ್ಕೆ ಎಷ್ಟು ಬೀಡ್ಸ್ ಬ್ಲೌಸ್ ಮಾಡಬಹುದು? ಮ್ಯಾಕ್ಸಿಮಮ್ ಅಂದ್ರೆ ಸಿಂಪಲ್ ಅಂದ್ರೆ 3-4 ಮಾಡಬಹುದು ಸರ್. 3-4. ಸೊ ಥ್ರೆಡ್ 3-4 ಅಂತ ಹೇಳ್ತಿರಲ್ಲ, ಸೊ ಎರಡು ಒಂದೇ ತರ ಹೇಳ್ತಿದ್ರ. ಸೊ ಬೀಡ್ಸ್ ಬೇಗ ಆಗುತ್ತೆ ಅಂತ ಹೇಗೆ? ಬೀಡ್ಸ್ ಬೇಗ ಆಗುತ್ತೆ. ಸೊ ನೋಡಿ, ಬೀಡ್ಸ್ ವರ್ಕ್ ಎಲ್ಲ ನಿಮ್ಗೆ ಬೇಗ ವರ್ಕ್ ಆಗುತ್ತೆ. ಏನಂತಂದ್ರೆ ಥ್ರೆಡ್ ಫಿಲ್ಲಿಂಗ್ ಗೆ ಒಂಚೂರು ಟೈಮ್ ತಗೊಳುತ್ತೆ, ಬಟ್ ನಿಮ್ಗೆ ಬೀಡ್ಸ್ ತುಂಬಾ ಫಾಸ್ಟ್ ಆಗಿ ಫಿಲ್ಲಿಂಗ್ ಆಗುತ್ತೆ. ಸೊ ಹಂಗಾಗಿ ನಿಮ್ಗೆ ಬೀಡ್ಸ್ ಎಲ್ಲ ತುಂಬಾ ಬಟ್ ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ ಬೀಡ್ಸ್ ನೀಟಾಗಿ ಬರಲ್ಲ ಆತರ. ಬಟ್ ಅವ್ರು ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಒಂದ್ ಬೀಡ್ಸ್ ಹೋಗೋದ್ರೆ ಹೆಂಗ್ ನಾವು ಬ್ಯಾಕ್ ಹೋಗ್ಬೇಕು ಮತ್ತೆ ಅದನ್ನ ಹೆಂಗ್ ರೆಡಿ ಮಾಡ್ಬೇಕು ಅಂತ ಸರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೋಡಿದ್ರಲ್ಲ, ವರ್ಕ್ನು ಬಿಟ್ಟು ಹೋದ್ರೇನು ಅದನ್ನ ಬೀಡ್ಸ್ ಅಲ್ಲಿ ನಾವು ಮಾಡ್ಕೋಬಹುದು. ಸೊ ಅವ್ರು ಅನ್ಕೊಂತಾರೆ ಕೈಯಲ್ಲಿ ಹೊಲಿಬೇಕು ಆತರ ಎಲ್ಲ ಅನ್ಕೊಂತಾರೆ. ಆತರ ಏನಿಲ್ಲ. ಮತ್ತೆ ಅವ್ರು ನೀಟಾಗಿ ಸ್ಟಿಚಸ್ ಎಲ್ಲ ಬ್ಯಾಗ್ ಬಂದು ನೀಟಾಗಿ ಮಾಡ್ಬೇಕು ಅಂದ್ರೂ ಅವ್ರು ಹೇಳ್ಕೊಡ್ತಾರೆ ಯಾವ ತರ ಹೆಂಗ್ ಮಾಡ್ಬೇಕು ಅಂತ. ನೀವು ತಗೊಳ್ಳಿ, ಆಮೇಲೆ ನಿಮ್ಗೆ ಅನ್ಸುತ್ತೆ ಇಷ್ಟು ರೆಸ್ಪಾಂಡ್ ಮಾಡ್ತಾರ ಅಂತ. ಸೊ ನಮ್ಮ ಕಸ್ಟಮರ್ಗೆ ನಾವ್ ಎಷ್ಟೊಂದ್ ಜನಕ್ಕೆ ನಮ್ಮ ಪ್ರಿಯಾಂಕಾ ಅವ್ರದ್ದು ಎಕ್ಸಾಂಪಲ್ ಹೇಳಿದೀವಿ. ಸೊ ತುಂಬಾ ಜನ ನೋಡಿರಲ್ಲ ಪ್ರಾಬಬ್ಲಿ. ಸೊ ಆ ಪ್ರಿಯಾಂಕಾ ಅವರು ಇವ್ರದೇ ನಾನು ಎಕ್ಸಾಂಪಲ್ ನಿಮ್ಗೆ ತುಂಬಾ ಜನಕ್ಕೆ ಹೇಳಿದೀನಿ. ನೀವು ಈ ಫೀಲ್ಡ್ ಅಲ್ಲಿ ನೀವೇನಾದ್ರೂ ಅಚೀವ್ ಮಾಡ್ಬೇಕಂತಂದ್ರೆ ಕಂಪಲ್ಸರಿ ಡೆಡಿಕೇಶನ್, ಪ್ಯಾಷನ್, ಇಂಟ್ರೆಸ್ಟ್ ಖಂಡಿತ ಇರ್ಬೇಕು. ಅಲ್ಲದೆ ಹೋದ್ರೆ ನೀವು ಮಾಡಕ್ ಆಗಲ್ಲ. 1 ಲಕ್ಷ ಮಾಡೋದು ಈಸಿ ಅಂತ ಹೇಳ್ತೀವಿ, ಬಟ್ ನಿಮ್ಮ ಎಫರ್ಟ್ಸ್ ಏನು ಇಲ್ಲ ಅಂತಂದ್ರೆ ತುಂಬಾ ಕಷ್ಟನೇ. ಅಂದ್ರೆ ಬೇರೆ ಕಡೆ ಎಲ್ಲ 3 ಕ್ಯಾಟಲಾಗ್ಸ್ ಕೊಟ್ಬಿಟ್ಟು ಬೇರೆ ಬೈ ಮಾಡ್ಬೇಕು ಬೇರೆ ಕ್ಯಾಟಲಾಗ್ಸ್ ನ ಅಂತ ಎಲ್ಲ ಹೇಳ್ತಾರೆ. ಬಟ್ ಇವರು ಎಷ್ಟೇ ಡಿಸೈನ್ಸ್ ಕೊಟ್ಟರು ಫ್ರೀ ಆಗಿ ಕೊಡ್ತಾರೆ ಎಲ್ಲ ಕಸ್ಟಮರ್ಸ್ಗೂ. ಬಟ್ ಅವರೇ ಹೇಳ್ತಾರೆ ಕಾಸ್ಟ್ ಏನ್ ಬೇಡ, ಎಲ್ಲ ಫ್ರೀ ಆಗಿ ಕೊಟ್ರೆ ನಮ್ಗೆ ಏನ್ ಬರುತ್ತೆ ನಮಗೂ ಫ್ರೀ ಬರುತ್ತಲ್ವಾ, ಹಂಗೆ ಎಲ್ಲರಿಗೂ ಸ್ಪ್ರೆಡ್ ಮಾಡಿದ್ರೆ ನಿಮ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ಲ, ನಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಕಸ್ಟಮರ್ಗೆ ಡಿಸೈನ್ಸ್ ಎಲ್ಲ ಫ್ರೀ ಆಗೇ ಸಿಗುತ್ತೆ. ಯಾಕಂತಂದ್ರೆ ಆ ಡಿಸೈನ್ಸ್ ಇಂದ ನಾವೇನು ದುಡಿಯೋದಿಲ್ಲ. ಆ ಡಿಸೈನ್ಸ್ ನ ಬಂದ್ಬಿಟ್ಟು ನಮ್ಮ ಕಸ್ಟಮರ್ಸ್ ಕೊಟ್ರೆ ಅವರು ಅದು ಡೈರೆಕ್ಟ್ ಅವ್ರ ಕಸ್ಟಮರ್ಸ್ ಗಿಂದ ಆರ್ಡರ್ಸ್ ತಗೊಂಡು ಅವ್ರು ಒಂಚೂರು ಬೆನಿಫಿಟ್ ಆಗುತ್ತೆ ಅಂತ ಅವ್ರಿಗೆ ಫ್ರೀ ಆಗಿ ನಾವು ಕೊಡ್ತೀವಿ. ಲೈಕ್ ಥ್ರೆಡ್ ಡಿಸೈನ್ಸ್ ಇರ್ಬೋದು, ಬೀಡ್ಸ್ ಡಿಸೈನ್ಸ್ ಇರ್ಬೋದು, ಯಾವುದೇ ಮಾರ್ಕೆಟ್ ಎಲ್ಲ ಅಪ್ಡೇಟ್ ಆದ್ರೂ ಅದೆಲ್ಲ ನಮ್ಮ ಕಸ್ಟಮರ್ಸ್ಗೆ ಫ್ರೀ ಆಗಿ ಕೊಡ್ತೀವಿ. ಸೊ ಪ್ರಿಯಾಂಕಾ ಅವರೇ, ಇವಾಗ ಹೇಳಿ, ಸೊ ಇವಾಗ ಯಾರಿಗಾದ್ರೂ ಸಜೆಸ್ಟ್ ಮಾಡ್ಬೇಕಂತಂದ್ರೆ ನಮ್ಮ ಬ್ರ್ಯಾಂಡ್ ನ ಸಜೆಸ್ಟ್ ಮಾಡ್ತೀರಾ? ಮಾಡ್ತೀವಿ ಸರ್, ಆರಾಮಾಗಿ ಮಾಡ್ತೀವಿ. ಯಾಕಂದ್ರೆ ನೀವು ಅಷ್ಟು ರೆಸ್ಪಾಂಡ್ ನಮಗ್ ಕೊಡ್ತೀರಾ. ಬೇರೆ ಇವಾಗ ನಮ್ಗೆ ಅಷ್ಟು ಕೊಡ್ತೀರಾ ಅಂತಂದ್ರೆ ನೀವು ಬೇರೆಯವ್ರು ಕೊಡಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ತುಂಬಾ ರೆಸ್ಪಾಂಡ್ 12 o'clock ಅಲ್ಲಿ ಕಾಲ್ ಮಾಡಿದ್ರು, ನಿಮ್ ಕೈಯಲ್ಲಿ ಅಲ್ಲಿ ಬರಕ್ಕಾಗಿ ಮಾಡ್ಕೊಟ್ಟಿಲ್ಲ ಅಂತ ನಮ್ಗೆ ಹೇಳ್ಕೊಟ್ಟಿದೀರಾ. ಅದ್ ಬೇರೆ ಕಂಪ್ನಿ ಅವ್ರ ಹತ್ರ ಹೇಳಲ್ಲ. 2 days ಆಗ್ಲಿ ನಾವ್ ಬರ್ತೀವಿ ಅಂತ ಸ್ಟಾಪ್ ಮಾಡ್ತಾರೆ. ನಮ್ ಮಿಷಿನ್ ಸ್ಟಾಪ್ಸ್ ಆದ್ರೆ ನಮ್ಗೆ ಕೆಲಸ ಅಲ್ಲಿ 2 days ಕಂಪ್ಲೀಟ್
ಇನ್ಕಂಪ್ಲೀಟ್ ಆದ್ರೆ ಕಸ್ಟಮರ್ಸ್ ನಮ್ನ ಇದ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನೀವು ನಮ್ ಕೈಯಲ್ಲೇನೆ ಆಚೆ ಕಡೆ ಇದ್ರೆ ಕೂಡ ನಮ್ ಕೈಯಲ್ಲೇ ಮಾಡ್ಸಕ್ ನೀವು ಟ್ರೈ ಮಾಡ್ತೀರಾ. ನಮ್ ಕೈಲೇ ನೀಟಾಗಿ ಅದೇನೋ ಓಪನ್ ಮಾಡಿಸಿ, ಬಟ್ ನಮ್ಗೆ ಅದ್ರ ಮೇಲೆ ನಾಲೆಜ್ ಇರಲ್ಲ. ಬಟ್ ನೀವು ಒಂದೊಂದು ವಿಡಿಯೋ ಕಾಲ್ ಅಲ್ಲಿ ನೀಟಾಗಿ ಒಂದೊಂದು ವೈರ್ಸ್ ಆಗ್ಲಿ ಏನಾಗ ಪ್ರಾಬ್ಲಮ್ ಆದ್ರೂ ನೀವು ನೀಟಾಗಿ ಡೆಲಿಕೇಟ್ ಮಾಡಿ ಹೇಳ್ಕೊಡ್ತೀರಾ. ಬಟ್ ಏನಂದ್ರೆ ಇವ್ರು ಮಾತ್ರ ಯಾರು ನಾನ್ ನೋಡಿರೋ ಪ್ರಕಾರ ಯಾರು ಇಷ್ಟೊಂದು ರೆಸ್ಪಾಂಡ್ ಆಗಲ್ಲ. ಬಟ್ ನಿಮ್ ತರ ಡಿಫ್ರೆಂಟ್ ಡಿಸೈನ್ಸ್ ಮಾಡ್ಬೋದು. ಮತ್ತೆ ನೀವು ಇವಾಗ ಸಾಫ್ಟ್ವೇರ್ ಕೊಡ್ತೀರಾ, ನಮ್ಗೆ ಡಿಫ್ರೆಂಟ್ ಆಗಿ ಡಿಸೈನ್ಸ್ ಮಾಡ್ಬೋದು. ಬೇರೆಯವ್ರ ಹತ್ರ ಯಾರೇ ನೀವು ಬೇರೆ ಬೀಟ್ಸ್ ಎಲ್ಲೇ ನೀವು ಕೇಳಿ, ನಾರ್ಮಲ್ ಎಕ್ಸಾಂಪಲ್ ನಾನು MH ನೋಡಿದೀನಿ, ಮತ್ತೆ ಅದು SGK ಬ್ಯಾಂಗ್ಳೂರ್ ರೆಪ್ರೆಸೆಂಟೇಟಿವ್ SGK. ಬಟ್ ಏನಂತಂದ್ರೆ ಅವ್ರ ಡಿಸೈನ್ಸ್ ಏನ್ ಸೇಮ್ ಸೈಜ್ ಇದೆಯೋ ಆ ಸೇಮ್ ಸೈಜ್ ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ. ಬೇರೆಯವ್ರಿಗೆ ಅಡ್ಜಸ್ಟ್ ಆದಂಗೆ ಸಣ್ಣ ಇರೋರಿಗೆ ದಪ್ಪ ಇರೋರಿಗೆ ಬಟ್ ಸ್ವಲ್ಪ ಡೀಪ್ ಆ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ನ ನೀವು ನೀಟಾಗಿ ಕವರ್ ಮಾಡ್ಕೋಬಹುದು. ನಿಮ್ಗೆ ಹೆಂಗೆ ಅಂತ ನಮ್ಗೆ ಅಷ್ಟೊಂದು ಹೇಳ್ಕೊಡ್ತೀರಲ್ಲ, ಟ್ರೈನಿಂಗ್ ಕೊಡ್ತೀರಾ ಅದ್ರ ಬಗ್ಗೆ. ಬಟ್ ಅಷ್ಟೇ ನಾಲೆಜ್ ಇರ್ಬೇಕು. ನಾವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಆರಾಮಾಗಿ ಬಿಸ್ನೆಸ್ ರನ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಬೇರೆದೆಲ್ಲ ನೀವು ವಿಚಾರಿಸಿಲ್ಲ ಅಂತ ಹೇಳಿದ್ರಲ್ಲ, ಪ್ರೈಸಿಂಗ್ ಎಲ್ಲ ಹೇಗಿತ್ತು ನಮ್ಗೆ? ನಿಮ್ಗಿಂತ ಸ್ವಲ್ಪ ಕಾಸ್ಟ್ ಇದೆ ಸರ್. ಹೌದಾ? ನಿಮ್ಗಿಂತ ಆಲ್ಮೋಸ್ಟ್ 2 lakhs 3 lakhs ಜಾಸ್ತಿನೇ ಇದೆ. ನೀವು ಕೊಡೋ ರೇಟ್ಗೂ ಅವ್ರು ಕೊಡೋ ರೇಟ್ಗೂ ತುಂಬಾ ವ್ಯತ್ಯಾಸ ಇದೆ. ಬಟ್ ನೀವು ರೆಸ್ಪಾನ್ಸ್ ಹಂಗೆ ಮಾಡ್ತೀರಾ. ಇವಾಗ ನಮ್ಗೆ ಹೈದರಾಬಾದ್ ಅಲ್ಲಿ ಬುಕ್ ಮಾಡ್ಕೊಂಡಿರ್ತೀವಿ, ಅಲ್ಲಿಂದ ಅವ್ರು ನೀಟಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಕಸ್ಟಮರ್ಸ್ ಹೋಗ್ತಾರೆ. ನೀವು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀರಾ. ನಮ್ಗೆ ಎಷ್ಟೊತ್ತಲ್ಲಾದ್ರೂ ಎಕ್ಸಾಂಪಲ್ ನನ್ ಮಾಡಿದೀರಾ, ಬೇರೆಯವ್ರಿಗೆ ಹೆಂಗ್ ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಸರ್. ರೆಸ್ಪಾಂಡ್ ಮಾಡಿ ಚೆನ್ನಾಗಿ ಇದ್ ಮಾಡ್ಕೊಟ್ಟಿದ್ದಾರೆ. ಬೆಸ್ಟ್ ತಗೋಬೇಕು ಅಂದ್ರೆ ತಗೊಳ್ಳಿ. ಅವ್ರು ನಿಮ್ಗೆ ಎಷ್ಟು ಸಪೋರ್ಟ್ ಬೇಕೋ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ನಮ್ ಕಸ್ಟಮರ್ ರಿವ್ಯೂ. ಸೊ 1 year ಇಂದ ಅವ್ರು ಮಿಷನ್ ಯೂಸ್ ಮಾಡಿದ್ದಾರೆ. ಬೀಡ್ಸ್ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 6 months ಯೂಸ್ ಮಾಡಿದ್ದಾರೆ. ಸೊ ಇದು ನಮ್ಮ ಕಸ್ಟಮರ್ ಫ್ರಾಂಕ್ ರಿವ್ಯೂ.